ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ. ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೂಪರ್ 8 ಹಂತದ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ಧ ಆಸ್ಟ್ರೇಲಿಯಾ 28 ರನ್ಗಳ ಜಯ ದಾಖಲಿಸಿದೆ. ಮಳೆಯಿಂದಾಗಿ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಆಸೀಸ್ ಗೆಲುವಿನ ನಗೆ ಬೀರಿತು. ಮಳೆ ಬರುವ ಮುನ್ನವೇ ವಾರ್ನರ್ ಬ್ಯಾಟಿಂಗ್ನಲ್ಲಿ ರನ್ಗಳ ಮಳೆ ಸುರಿದಿತ್ತು. ವಾರ್ನರ್ ಸಿಡಿಲಬ್ಬರದ ಬ್ಯಾಟಿಂಗ್ ಮೂಲಕ ಅರ್ಧ ಶತಕ ಬಾರಿಸಿದರು. ಟಾಸ್ ಗೆದ್ದ ಆಸೀಸ್ ನಾಯಕ ಮಿಚೆಲ್ ಮಾರ್ಷ್ ಮೊದಲು ಬಾಂಗ್ಲಾದೇಶ ತಂಡವನ್ನ ಬ್ಯಾಟಿಂಗ್ಗೆ ಆಹ್ವಾನಿಸಿದರು. 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡ ಬಾಂಗ್ಲಾ ತಂಡ 140 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಚೇಸಿಂಗ್ ಆರಂಭಿಸಿದ ಕಾಂಗರೂ ಪಡೆಗೆ ಅಬ್ಬರದ ಆರಂಭ ಸಿಕ್ಕಿತು. ಡೇವಿಡ್ ವಾರ್ನರ್ 53 ರನ್ಗಳ ನೆರವಿನೊಂದಿಗೆ ಆಸೀಸ್ ಪಡೆ 11.2 ಓವರ್ಗಳಲ್ಲಿ 2 ವಿಕೆಟ್ಗೆ 100 ರನ್ಗಳನ್ನು ಪೇರಿಸಿತ್ತು. ನಂತರ ಮಳೆ ಬಂದು ಪಂದ್ಯ ರದ್ದಾಯಿತು. ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಆಸ್ಟ್ರೇಲಿಯಾ ತಂಡವನ್ನ 28 ರನ್ಗಳಿಂದ ವಿಜಯಿ ಎಂದು ಘೋಷಣೆ ಮಾಡಲಾಯಿತು. ಬಾಂಗ್ಲಾ ವಿರುದ್ಧದ ಪಂದ್ಯದಲ್ಲಿ ಬ್ಯಾಟಿಂಗ್ನಲ್ಲಿ ವಾರ್ನರ್ ಶೈನ್ ಆದರೆ ಬೌಲಿಂಗ್ನಲ್ಲಿ ಪ್ಯಾಟ್ ಕಮಿನ್ಸ್ ಹ್ಯಾಟ್ರಿಕ್ ಸಾಧನೆ ಮಾಡಿ ಮಿಂಚಿದ್ದಾರೆ. ಆಸ್ಟ್ರೇಲಿಯಾದ ವೇಗಿ ಪ್ಯಾಟ್ ಕಮಿನ್ಸ್ ಹ್ಯಾಟ್ರಿಕ್ ವಿಕೆಟ್ ಕಿತ್ತು ವಿಶ್ವಕಪ್ನಲ್ಲಿ ಮಾಜಿ ಸ್ಟಾರ್ ವೇಗಿ ಬ್ರೆಟ್ಲಿ ಸಾಧನೆಯನ್ನ ಸರಿಗಟ್ಟಿದ್ರು. ಲೀ 2007ರ T20 ವಿಶ್ವಕಪ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧವೇ ಹ್ಯಾಟ್ರಿಕ್ ವಿಕೆಟ್ ಕಬಳಿಸಿದ್ರು. ಇದೀಗ ಕಮಿನ್ಸ್ ಕೂಡ ಬಾಂಗ್ಲಾ ವಿರುದ್ಧ ಈ ಸಾಧನೆ ಮಾಡಿದ್ರು. 17ನೇ ಓವರ್ನ ಕೊನೆಯ 2 ಎಸೆತಗಳಲ್ಲಿ ಮೊಹಮ್ಮದುಲ್ಲಾ ಹಾಗೂ ಮೆಹದಿ ಹಸನ್ ಅವರ ವಿಕೆಟ್ ಅನ್ನ ಕಿತ್ತರು. ಬಳಿಕ 20ನೇ ಓವರ್ನ ಮೊದಲ ಬಾಲ್ನಲ್ಲಿ ಹೃದಯ್ ಅವರನ್ನ ಪೆವಿಲಿಯನ್ಗೆ ಅಟ್ಟುವ ಮೂಲಕ ಈ ಸಾಧನೆಗೆ ಪಾತ್ರರಾದರು. T20 ವಿಶ್ವಕಪ್ನಲ್ಲಿ ಈ ದಾಖಲೆ ಬರೆದ 7ನೇ ಬೌಲರ್ ಆಗಿ ಹೊರಹೊಮ್ಮಿದ್ರು. ಅಫ್ಘಾನಿಸ್ತಾನ ತಂಡದ ವಿರುದ್ಧ ಗೆದ್ದ ಖುಷಿಯಲ್ಲಿದ್ದ ಟೀಂ ಇಂಡಿಯಾದ ಡ್ರೆಸ್ಸಿಂಗ್ ರೂಮ್ನಲ್ಲಿ ಸಂಭ್ರಮಿಸಿದೆ. ಜೊತೆಗೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಫೀಲ್ಡಿಂಗ್ ಕೋಚ್ ದಿಲೀಪ್ ಫೀಲ್ಡರ್ ಆಫ್ ದಿ ಮೆಡಲ್ ಕೊಡುವಾಗಲೂ ಕೂಡ ಆಟಗಾರರು ಸಂಭ್ರಮಿಸಿದ್ದಾರೆ. ಟೀಂ ಇಂಡಿಯಾ ಕೋಚ್ ರಾಹುಲ್ ದ್ರಾವಿಡ್ 2 ಅಮೂಲ್ಯ ಕ್ಯಾಚ್ ಹಿಡಿದಿರುವ ರವೀಂದ್ರ ಜಡೇಜಾ ಅವರಿಗೆ ಮೆಡಲ್ ನೀಡಿ ಗೌರವಿಸಿದರು. ಈ ವೇಳೆ ಜಡ್ಡು, ಈ ಪದಕವು ಬಹಳ ಮುಖ್ಯವಾಗಿದೆ. ಇಂದು ಈ ಪದಕವನ್ನು ಪಡೆದಿರುವುದು ನನಗೆ ತುಂಬಾ ಸಂತೋಷವಾಗಿದೆ. ಮತ್ತೆ ನಾನು ಮೊಹಮ್ಮದ್ ಸಿರಾಜ್ ಅವರಿಂದ ತುಂಬಾ ಸ್ಫೂರ್ತಿ ಪಡೆದಿದ್ದೇನೆ. ಧನ್ಯವಾದಗಳು ಸಿರಾಜ್, ಚಿಯರ್ಸ್ ಎನ್ನುತ್ತಾ ಕೋಚ್ ದ್ರಾವಿಡ್ ಅವರನ್ನ ಎತ್ತಿಕೊಂಡು ಸಂಭ್ರಮಿಸಿದ್ದಾರೆ. ರನ್ ಬರ ಎದುರಿಸ್ತಾ ಇರುವ ವಿರಾಟ್ ಕೊಹ್ಲಿ ಅವರ ವಿಷಯದಲ್ಲಿ BCCI ತಾಳ್ಮೆ ವಹಿಸಬೇಕು ಅಂತ ವಿಂಡೀಸ್ ದಿಗ್ಗಜ ಬ್ರಿಯನ್ ಲಾರಾ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಭಾರತ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಲು 1 ಹೆಜ್ಜೆ ಹತ್ತಿರವಾಗಿದೆ. ಕೆರಿಬಿಯನ್ ನಾಡಿನಲ್ಲಿ ವಿರಾಟ್ ಕೊಹ್ಲಿ ಪಂದ್ಯದಿಂದ ಪಂದ್ಯಕ್ಕೆ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ರನ್ ಗಳಿಸುತ್ತಾ ಸಾಗುತ್ತಾರೆ ಎಂಬ ನಂಬಿಕೆ ನನಗಿದೆ ಎಂದು ಲಾರಾ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ವಿರಾಟ್ ಕೊಹ್ಲಿ ಯಾವಾಗ ತಮ್ಮ ಫಾರ್ಮ್ ಕಂಡುಕೊಳ್ತಾರೋ ಆಗ ಕತೆ ಬೇರೆ ರೀತಿಯಲ್ಲಿ ತಿರುವು ಪಡೆಯುತ್ತದೆ. ಇನ್ನು ಸಾಕಷ್ಟು ಪಂದ್ಯಗಳು ಉಳಿದಿದ್ದು ವಿರಾಟ್ ಕೊಹ್ಲಿ ಸಾಕಷ್ಟು ರನ್ ಗಳಿಸೋದನ್ನ ನಾವು ನೋಡ್ತೇವೆ ಎಂದು ಬ್ರಿಯನ್ ಲಾರಾ ಹೇಳಿದ್ದಾರೆ. ವಿಶ್ವಕಪ್ ಟೂರ್ನಿಯಲ್ಲಿ ಸತತ ಬ್ಯಾಟಿಂಗ್ ವೈಫಲ್ಯ ಅನುಭವಿಸ್ತಾ ಇರೋ ವಿರಾಟ್ ಕೊಹ್ಲಿಯನ್ನ 3ನೇ ಕ್ರಮಾಂಕದಲ್ಲಿ ಆಡಿಸಬೇಕು ಅಂತ ದಕ್ಷಿಣ ಆಫ್ರಿಕಾ ದಿಗ್ಗಜ AB ಡಿವಿಲಿಯರ್ಸ್ ಟೀಂ ಇಂಡಿಯಾ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ಗೆ ಮನವಿ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ 3ನೇ ಕ್ರಮಾಂಕದಲ್ಲಿ ಆಡಬೇಕು ಅಂತ ನಾನು ಯಾವಾಗಲೂ ಮನವಿ ಮಾಡ್ತಾನೆ. ಅದರಲ್ಲೂ ವಿಶೇಷವಾಗಿ ಉತ್ತಮ ವಿಕೆಟ್ಗಳಲ್ಲಿ ಅವರು 3ನೇ ಕ್ರಮಾಂಕದಲ್ಲಿಯೇ ಆಡಿದ್ರೆ ಒಳ್ಳೆಯದು. ಅವರು ಆಕ್ರಮಣಕಾರಿ ಆಟವನ್ನು ಆಡಬಲ್ಲರು. ಹಾಗೆ ಒತ್ತಡದ ಸನ್ನಿವೇಶಗಳಲ್ಲಿ ಅಗತ್ಯವಿದ್ರೆ ರಕ್ಷಣಾತ್ಮಕ ಆಟವನ್ನು ಕೂಡ ಆಡಬಲ್ಲರು. ಇಡೀ ವಿಶ್ವದಲ್ಲಿಯೇ ಅವರು ಅತ್ಯುತ್ತಮ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್. ಒಮ್ಮೆ ಅವರು ಉತ್ತಮ ಆರಂಭ ಪಡೆದ್ರೆ ಅವರು ಮತ್ತೆ ಹಿಂತಿರುಗೋದಿಲ್ಲ ಎಂದು ಗೆಳೆಯನಿಗೆ AB ಡಿವಿಲಿಯರ್ಸ್ ಬೆಂಬಲ ನೀಡಿ ಮಾತನಾಡಿದ್ದಾರೆ. T20 ವಿಶ್ವಕಪ್ ಟೂರ್ನಿಗೆ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಆಯ್ಕೆಯಾಗಿರುವ ಯಶಸ್ವಿ ಜೈಸ್ವಾಲ್ ಅವರು ಇನ್ನೂ ಕೂಡ ಒಂದೇ ಒಂದು ಪಂದ್ಯದಲ್ಲೂ ಕೂಡ ಆಡಿಲ್ಲ. ಇನ್ನು 3ನೇ ಕ್ರಮಾಂಕದಲ್ಲಿ ರಿಷಬ್ ಪಂತ್ ಅತ್ಯುತ್ತಮ ಪ್ರದರ್ಶನವನ್ನು ತೋರ್ತಿದ್ದಾರೆ. ಒಂದ್ ವೇಳೆ ವಿರಾಟ್ ಕೊಹ್ಲಿ 3ನೇ ಕ್ರಮಾಂಕಕ್ಕೆ ಬಂದ್ರೆ ಜೈಸ್ವಾಲ್ಗೆ ಅವಕಾಶ ಸಿಗಬಹುದು. ಆದ್ರೆ ವಿರಾಟ್ ಕೊಹ್ಲಿ 3ನೇ ಕ್ರಮಾಂಕದಲ್ಲಿ ಆಡೋದು ಡೌಟ್ ಇದೆ. ಹೀಗಾಗಿ ಜೈಸ್ವಾಲ್ ಈ ಟೂರ್ನಿಯಲ್ಲಿ ಬೆಂಚ್ ಬಿಸಿ ಮಾಡೋದು ಅನಿವಾರ್ಯವಾಗಿದೆ. ಆಸ್ಟ್ರೇಲಿಯಾದ ಆಲ್ರೌಂಡರ್ ಮಾರ್ಕಸ್ ಸ್ಟೋಯ್ನಿಸ್ ICC T20 ಆಲ್ರೌಂಡರ್ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ್ದಾರೆ. ಹೊಸದಾಗಿ ಪ್ರಕಟಗೊಂಡ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಸ್ಟೋಯ್ನಿಸ್ ಅಫ್ಘಾನಿಸ್ತಾನದ ಮೊಹಮ್ಮದ್ ನಬಿಯನ್ನ ಹಿಂದಿಕ್ಕಿ ಅಗ್ರಸ್ಥಾನ ಪಡೆದಿದ್ದಾರೆ. ನಬಿ 3 ಸ್ಥಾನ ಕುಸಿದಿದ್ದು ಶ್ರೀಲಂಕಾದ ಹಸರಂಗ ಹಾಗೆ ಬಾಂಗ್ಲಾದೇಶದ ಶಕೀಬ್ ಅಲ್ ಹಸನ್ ಕ್ರಮವಾಗಿ 2 ಹಾಗೂ 3ನೇ ಸ್ಥಾನದಲ್ಲಿದ್ದಾರೆ. ಕಿವೀಸ್ ಕಳಪೆ ಪ್ರದರ್ಶನಕ್ಕೆ ತಾನೇ ಹೊಣೆ ಹೊತ್ತುಕೊಂಡು ನಾಯಕತ್ವ ತ್ಯಜಿಸಿದ ಕೇನ್ ವಿಲಿಯಮ್ಸನ್ ನ್ಯೂಜಿಲೆಂಡ್ ಕ್ರಿಕೆಟ್ ಮಂಡಳಿಗೆ ಮತ್ತೊಂದು ಶಾಕ್ ನೀಡಿದ್ದಾರೆ. ನ್ಯೂಜಿಲೆಂಡ್ ಕ್ರಿಕೆಟ್ ಮಂಡಳಿಯ ಕೇಂದ್ರ ಗುತ್ತಿಗೆ ಪಟ್ಟಿಯಿಂದಲೂ ಕೂಡ ಹೊರಗುಳಿಯಲು ವಿಲಿಯಮ್ಸನ್ ನಿರ್ಧರಿಸಿದ್ದಾರೆ. ಈ ಮೂಲಕ ಕಿವೀಸ್ ಪಡೆಗೆ ಕ್ಯಾಪ್ಟನ್ ಕೂಲ್ ವಿಲಿಯಮ್ಸನ್ ಡಬಲ್ ಶಾಕ್ ನೀಡಿದ್ದಾರೆ. ಇತ್ತೀಚೆಗೆ ಕೇನ್ T20 ಹಾಗೆ ಏಕದಿನ ತಂಡಗಳ ನಾಯಕತ್ವವನ್ನು ತ್ಯಜಿಸಿದರು. ಕಳೆದ ವರ್ಷ ವಿಲಿಯಮ್ಸನ್ ಟೆಸ್ಟ್ ನಾಯಕತ್ವದಿಂದಲೂ ಕೂಡ ಕೆಳಗಿಳಿದಿದ್ರು. ನೇಪಾಳ ವಿರುದ್ಧದ ಗುಂಪು ಹಂತದ ಪಂದ್ಯದಲ್ಲಿ ಅನುಚಿತ ವರ್ತನೆ ತೋರಿ ಆ ತಂಡದ ನಾಯಕ ರೋಹಿತ್ ಪೌಡೆಲ್ಗೆ ಗುದ್ದಿದ್ದ ಬಾಂಗ್ಲಾದೇಶದ ವೇಗಿ ತನ್ಜೀಮ್ ಹಸನ್ ಶಕೀಬ್ಗೆ ICC ದಂಡ ಹಾಕಿದೆ. ಪಂದ್ಯದ ಸಂಭಾವನೆಯ 15% ಮೊತ್ತವನ್ನು ದಂಡವಾಗಿ ಪಾವತಿಸಲು ಮ್ಯಾಚ್ ರೆಫ್ರಿ ಸೂಚಿಸಿದ್ದಾರೆ. ಜೊತೆಗೆ ತನ್ಜೀಮ್ 1 ಋಣಾತ್ಮಕ ಅಂಕಕ್ಕೂ ಕೂಡ ಗುರಿಯಾಗಿದ್ದಾರೆ. 90ರ ದಶಕದಲ್ಲಿ ವೇಗದ ಬೌಲಿಂಗ್ ಮಾಡೋದು ಹೇಗೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸಿಕೊಟ್ಟಿದ್ದ ಹೆಮ್ಮೆಯ ಕನ್ನಡಿಗ ಅಷ್ಟೇ ವೇಗವಾಗಿ ಜೀವನದ ಇನ್ನಿಂಗ್ಸ್ ಕೂಡ ಮುಗಿಸಿಬಿಟ್ಟಿದ್ದಾರೆ. ಕೇವಲ 52 ವರ್ಷಕ್ಕೆ ಕರ್ನಾಟಕ ಕ್ರಿಕೆಟ್ ಕಂಡ ಲೆಜೆಂಡರಿ ಫಾಸ್ಟ್ ಬೌಲರ್ ಡೇವಿಡ್ ಜಾನ್ಸನ್ ಇಹಲೋಕ ತ್ಯಜಿಸಿದ್ದಾರೆ. ಇವರ ಸಾವಿಗೆ ಕ್ರಿಕೆಟ್ ದಿಗ್ಗಜರು ಕಂಬನಿ ಮಿಡಿದಿದ್ದಾರೆ. ಸಚಿನ್ ತೆಂಡೂಲ್ಕರ್, ಅನಿಲ್ ಕುಂಬ್ಳೆ, ಗೌತಮ್ ಗಂಭೀರ್ ಸೇರಿದಂತೆ ಅನೇಕ ಆಟಗಾರರು ಸಂತಾಪ ಸೂಚಿಸಿದ್ದಾರೆ.
ನನ್ನ ಮಾಜಿ ಸಹ ಆಟಗಾರ ಡೇವಿಡ್ ಜಾನ್ಸನ್ ನಿಧನದ ಸುದ್ದಿ ಕೇಳಿ ತೀವ್ರ ಬೇಸರವಾಗಿದೆ. ಜೀವನದಲ್ಲಿ ತುಂಬಾ ಉತ್ಸುಕರಾಗಿದ್ದ ಜಾನ್ಸನ್ ಆನ್ಫೀಲ್ಡ್ನಲ್ಲಿ ಹೋರಾಟಗಾರನಾಗಿದ್ದರು. ಅವರ ಕುಟುಂಬ ಮತ್ತು ಸ್ನೇಹಿತರ ದುಃಖದಲ್ಲಿ ನಾನು ಭಾಗಿ ಎಂದು ಸಚಿನ್ ತೆಂಡೂಲ್ಕರ್ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.